ಸ್ಟೇಟ್ ನ್ಯೂಸ್ ಡಾಟ್ ಲೈವ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೋಸ್ಟ್ ವೆಲ್ಕಮ್. ನಾನು ಹರ್ಷಿತಾ. ಸೊ ಇವತ್ತು ದುನಿಯಾ ವಿಜಯ್ ಅವರ ಡೈರೆಕ್ಷನಲ್ಲಿ ಮೂಡಿ ಬರ್ತಿರುವಂತಹ ಸಿಟಿ ಲೈಟ್ ಸಿನಿಮಾದ ಕಂದಮ್ಮ ಕಂದಮ್ಮ ಅನ್ನೋ ಮುದ್ದಾದ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಜೊತೆ ಈ ಸಿನಿಮಾದ ಹೀರೋಯಿನ್ ಆದ ಮೋನಿಶಾ ಅವರಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ನಾವು ಸಾಂಗ್ ನೋಡಬೇಕಾದ್ರೇ ಗೊತ್ತಾಯಿತು, ನೀವು ಇದರಲ್ಲಿ ತುಂಬ ನ್ಯಾಚುರಲ್ ಆಗಿ ಕಾಣಿಸಿದ್ದೀರಾ. ನೋ ಮೇಕಪ್ ಲುಕ್ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಹೌದು, ಫಾರ್ ಮೋಸ್ಟ್ ಪಾರ್ಟ್ ಸಿನಿಮಾಲಿ ಮೇಕಪ್ ಹಾಕ್ಸಿಲ್ಲ. ಎಲ್ಲಿ ಬೇಕು ಅಲ್ಲಿ ಮಾತ್ರ ಹಾಕ್ಸಿದ್ದಾರೆ. ತುಂಬ ನ್ಯಾಚುರಲ್ ಆಗಿ ಅಥೆಂಟಿಕ್ ಆಗಿ ಇಡೋಣ ಎಲ್ಲ ಅಂತ. ಸೊ ಯಾವುದೇ ನೀವು ನೋಡಿರೋದು ಸಾಂಗಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕಂದಮ್ಮ ಅಂತ. ಹಾಗೆ ಗೊತ್ತಾಯಿತು ನಿಮ್ಮನ್ನು ಕೂಡ ಅಪ್ಪ ಮುದ್ದಾಗಿ ಕಂದಮ್ಮ ಅಂತ ಕರೀತಾರೆ ಅಂತ. ಸೊ ಆನ್ ಸೆಟ್ಟಲ್ಲಿ ಅಪ್ಪ ಯಾವ ರೀತಿಯಾಗಿದ್ರು ಆ್ಯಸ್ ಅ ಡೈರೆಕ್ಟರ್ ಆಗಿ ನೀವು ನೋಡಿರೋದು? ಆ್ಯಸ್ ಆಲ್ವೇಸ್ ವೆರಿ ಪ್ರೊಫೆಷ್ನಲ್. ನಾನು ಎಷ್ಟು ಮುದ್ದಾಗಿ ಕಂದಮ್ಮ ಅಂತ ಕರೀತಾರೆ, ಸೆಟ್ಟಲ್ಲಿ ಅಷ್ಟೇ ಸ್ಟ್ರಿಕ್ಟಾಗಿ ಕೆಲಸ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಅದೊಂದು ಸೈಡ್ ನೋಡೋಕ್ಕೂ ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಎರಡೂ ಸೈಡ್ ಇರೋದಲ್ಲ, ಸೆಟ್ಟಲ್ಲಿ ಮನೇಲಿರೋ ಥರ ಇರೋಕ್ಕಾಗಲ್ಲ, ಇಲ್ಲಿರೋ ಥರ ಸೆಟ್ಟಲ್ಲಿ ಇರೋಕ್ಕಾಗಲ್ಲ. ಸೊ ಸೊ ಈ ಸಿನಿಮಾದ ಒಂದು ಮಾಸ್ ಲುಕ್ ಇದೆ, ಹಾಗೆ ಲವ್ಲಿ ಗರ್ಲ್ ಆಗಿ ಕೂಡ ಕಾಣ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಫೇವ್ರೆಟ್ ಡೈಲಾಗ್ ಯಾವುದಾದ್ರೂ ಹೇಳೋದಾದರೆ? ಫೇವ್ರೆಟ್ ಡೈಲಾಗ್ ನಂಗೆ ಇವಾಗ ಸದ್ಯಕ್ಕೆ ಯಾವುದು ತಲೆಗೆ ಬರ್ತಾಯಿಲ್ಲ ಫೇವ್ರೆಟ್ ಡೈಲಾಗ್ ಅಂತ. ಬಟ್ ಇದೇ ಒಂದಷ್ಟಿದೆ. ಬಟ್ ಐ ಥಿಂಕ್ ನೀವು ಸಿನಿಮಾಲೇ ನೋಡಬೇಕು ಅದನ್ನು. ಯಾವುದು ಜಲಕ್ ಕೊಡಲ್ವಾ? ಸದ್ಯಕ್ಕಿಲ್ಲ ಅನಿಸುತ್ತೆ. ಸದ್ಯಕ್ಕಿಲ್ಲ. ಸೊ ಹೋಗಲಿ, ಕಂದಮ್ಮ ಸಾಂಗ್ಗೆ ನಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಅದೇ ಒಂದು ಲೈನ್ ಹೇಳೋದಾದರೆ? ನನಗೆ ಹಾಡು ಬರೋದು ಇಲ್ಲ, ನಂಗೆ ಸಿಂಗಿಂಗ್ ಬರೋದಿಲ್ಲ. ನನ್ನ ಕೈಲಿ ಹಾಡಿಸ್ಬೇಡಿ. ಐ ಆಮ್ ಎ ವೆರಿ ಬ್ಯಾಡ್ ಸಿಂಗರ್. ನೀವೇ ಹಾಡಿ. ನಾನು ಹೇಳಲ್ಲ, ನೀವೇ ಹೇಳಬೇಕು. ನನ್ನ ಜೊತೆ ಹೇಳ್ತೀರಾ? ಪರವಾಗಿಲ್ಲ. ಓಕೆ. ಸೊ ಮೊದಲ ಸಿನಿಮಾ ಹೇಗಿತ್ತು, ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಇತ್ತು? ನಿಮ್ಮ ಸಿಸ್ಟರ್ ಹತ್ರ ಏನಾದರೂ ಒಂದಷ್ಟು ಟಿಪ್ಸ್ಗಳನ್ನು ತಗೊಂಡ್ರಾ, ಅಪ್ಪನ ಹತ್ರ ಏನಾದರೂ ಟಿಪ್ಸ್ಗಳನ್ನು ತಗೊಂಡ್ರಾ ಅಂತ? ಮೊದಲನೇ ಸಿನಿಮಾ ಎಲ್ರಿಗೂ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಬೇಕಾದಂತಹ ಒಂದಷ್ಟು ಪ್ರಿಪ್ರೇಷನ್ಸ್ ಇತ್ತು. ಹೌದು, ಮೋಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಕಲಿಬೇಕು. ಆ್ಯಕ್ಟಿಂಗ್ ಕಲಿತಾ ಇದ್ದೀನಿ ಇನ್ನೂ ನಾನು ಸೆಟ್ಟಲ್ಲಿ. ಅದ್ರ ಜೊತೆಗೆ ಪಾತ್ರಕ್ಕೆ ಯಾವ ಥರ ಬೇಕು ಆ ಥರ ಕೇಳಿದ್ದೀನಿ. ನಮ್ಮ ಅಪ್ಪನ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ನನ್ನ ಸಿಸ್ಟರ್ ಕೂಡ ಅವಳು ತುಂಬ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಆ್ಯಕ್ಟಿಂಗ್ ಇನ್ಪುಟ್ಸ್ ಏನೇ ಇದ್ರೂ ಅವಳು ಹೇಳ್ತಾಳೆ, ಹಿಂಗೆ ಮಾಡ್ಬೋದಾಗಿತ್ತು, ಹಾಗೆ ಮಾಡ್ಬೋದಿತ್ತು, ಇದು ಹೀಗೆ ಮಾಡು ಅಂತ. ಸೊ ಆ ಥರ ಮನೇಲೇ ಇರೋದು ಇನ್ನೂ ಖುಷಿ ಅಲ್ವಾ ಹೇಳ್ಕೊಡೋಕ್ಕೆ. ಸೊ ಅಪ್ಪನ ಸಿನಿಮಾ ಅಂತ ಹೇಳಿದರೆ ನಾವು ನೋಡಿರೋ ಹಾಗೆ ಅವರ ಡೈರೆಕ್ಷನಲ್ಲಿ 2 ಸಿನಿಮಾ ಬ್ಲಾಕ್ ಬಸ್ಟರ್. ಸೊ ಅಪ್ಪನಿಗೆ ನೀವೇನಾದರೂ ಅಪ್ಪ ಈ ರೀತಿಯಾಗಿ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ ಏನಾದರೂ ಸ್ಮಾಲ್ ಸಜೆಷನ್ ಕೊಟ್ಟಿದ್ದೀರಾ? ಅಪ್ಪ ಹೇಗೆ ಅಂದರೆ, ನೀನು ಎಷ್ಟು ಸಿನಿಮಾ ಮಾಡಿದ್ದೆ ಅಥವಾ ನಿಂಗೆ ಏನು ವಯಸ್ಸು, ಎಷ್ಟು ವಯಸ್ಸು, ಅದು ಯಾವುದೂ ನೋಡಲ್ಲ. ನಾವು ಶೂಟ್ ಮಾಡಬೇಕಾದ್ರೂ ಆಗಲಿ, ಇವಾಗ ಸಾಂಗ್ ರೆಡಿ ಆದಾಗೂ ಕೂಡ ಎನಿಬಡಿ ಯಾರು ಇರ್ತಾರೆ ಅವ್ರು ಕರೆದ್ಬಿಟ್ಟು ತೋರಿಸ್ಬಿಟ್ಟು ಕೇಳ್ತಾರೆ. ಈವನ್ ಇಫ್ ಇಟ್ಸ್ ಅ ಸ್ಮಾಲ್ ಕಿಡ್ ಅಲ್ವಾ, ಹೆಂಗೆ ಅನ್ನಿಸ್ತು ನಿಂಗೆ ಇದು ಅಂತ ಕೇಳ್ತಾರೆ. ಸೊ ಅಪ್ಪ ಇವರಿಂದ ಇನ್ಪುಟ್ಸ್ ತೊಗೋಬಾರ್ದು ಅಂತ ಇಲ್ವೇ, ಎಲ್ಲರ ಹತ್ರನೂ ತೊಗೋತಾರೆ. ಹಾಗೆ ನನ್ನೂ ಕೇಳಿದ್ದಾರೆ, ನಾನು ಹೇಳಿದ್ದೀನಿ ಕೂಡ. ಸೊ ಹೀಸ್ ಓಪನ್ ಟು ಟೇಕ್ ಸಜೆಷನ್ಸ್ ಆ್ಯಂಡ್ ಇನ್ಪುಟ್ಸ್ ಫ್ರಮ್ ಎವ್ರಿಬಡಿ, ಎಲ್ಲರಿಂದಾನು. ಯಾವ ಸೀನ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು? ನನಗೆ ಟು ಬಿ ಆನೆಸ್ಟ್, ನಂಗೆ ಇದು ಕೆಲ್ಸದ ಥರ ಅನಿಸಿಲ್ಲ. ಶೂಟ್ ಮಾಡ್ತಾಯಿದ್ದೀನಿ ಬಂದು ಅಂತ. ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಪ್ಪ, ಅದೊಂದು ಕಂಫರ್ಟ್ ಇತ್ತು. ಆ್ಯಂಡ್ ಎಲ್ಲ ನಮ್ಮ ಆ್ಯಕ್ಟರ್ಸ್ ಎಲ್ಲರೂ ವಿರ್ ಆಲ್ ವೆರಿ ಕಂಫರ್ಟಬಲ್ ಆನ್ ಸೆಟ್. ಎಲ್ಲರೂ ಒಳ್ಳೆ ಫ್ರೆಂಡ್ಸ್. ಕಷ್ಟ ಅಂತ ನನಗೆ ಯಾವುದೂ ಕಷ್ಟಪಟ್ಕೊಂಡು ಮಾಡಿದ್ದಿಲ್ಲ. ಬಟ್ ಇಷ್ಟಪಟ್ಕೊಂಡು ಮಾಡಿದ್ದೀವಿ ಎಲ್ಲ. ಸೊ ನಾವು ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾವನ್ನು ನಮ್ಮ ಕನ್ನಡದ ಜನರು ಕೂಡ ಬಂದು ನೋಡಬೇಕು ಅಂತ ಹೇಳೋದಾದರೆ, ಒಂದು ಮಾತಲ್ಲಿ ಹೇಳೋದಾದರೆ? ನಮ್ಮ ಸಿಟಿ ಲೈಟ್ಸ್ದು ಹಾಡು ರಿಲೀಸ್ ಆಗಿದೆ ಇವತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲಿ ನಮ್ಮ ಸಿನಿಮಾ ಕೂಡ ರೆಡಿ ಆಗಿದೆ. ವಿ ವಿಲ್ ಕಮ್ ಆನ್ ಸ್ಕ್ರೀನ್. ನೀವೆಲ್ಲರೂ ನೋಡಿ ಹಾರೈಸ್ಬೇಕು. ನಮ್ಮ ಇಡೀ ಚಿತ್ರತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಮುದ್ದು ಬೆಡಗಿ ಮೋನಿಶಾ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರಿಂದ ನೀವು ಕೂಡ ನೋಡಿದ್ರಿ. ಅದೇ ರೀತಿಯಾಗಿ ಅಷ್ಟೇ ಮುದ್ದಾಗಿ ಸಿನಿಮಾದಲ್ಲಿ ಕೂಡ ಕಂಡಿದ್ದಾರೆ, ಸಾಂಗಲ್ಲಿ ಕೂಡ ಕಂಡಿದ್ದಾರೆ. ಸೊ ಈಗ ಆಲ್ರೆಡಿ ರಿಲೀಸ್ ಆಗಿರುವಂತಹ ಸಾಂಗಲ್ಲಿ ನೀವು ಕೂಡ ನೋಡ್ಬೋದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಯಾವಾಗಲೂ ಸುದ್ದಿಯನ್ನು ನೋಡ್ತಾ ಇರೋದಕ್ಕೆ ಸ್ಟೇಟ್ ನ್ಯೂಸ್ ಡಾಟ್ ಲೈವ್ ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷಿತಾ. ಥ್ಯಾಂಕ್ ಯು.